ಎಲ್ಲ ಥರದ ಇದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀನಿ ನಾನು, ಪ್ರತಿಯೊಂದು ಟ್ರೈನಿಂಗ್ ಕೊಟ್ಟಿದ್ದೀನಿ. ಅದು ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು. ಮಸ್ತಾನಿಗೆ ಯಾವ ಆನೆ ನಿಲ್ಲೋದಿಲ್ಲ. ಅಭಿಮನ್ಯು ಒಂದೇ ನಿಲ್ಲೋದು. ಅಭಿಮನ್ಯು ಕಿಂಗ್. ಕರಡಿ ಕ್ಯಾಪ್ಚರಲ್ಲಿ ಏನಾಯ್ತು ಅಂದರೆ ವಸಂತ ಆನೆ ತಗೊಂಡೋದ. ಆನೆ ತಗೊಂಡೋಗಿ ಡಾಟ್ ಮಾಡಿಸಿದ್ದಾನೆ. ಡಾಟ್ ಮಾಡಿಸಾದ್ಮೇಲೆ ಪುನಃ ಅದು ರೋಡಿಗೆ ಇಳಿತಲ್ಲ, ರೋಡಿಗೆ ಇಳಿದಾದ್ಮೇಲೆ ಸುಗ್ರೀವ ನಮ್ಮ 2 ಆನೆ ತಗೊಂಡೋಗಿದ್ದು. ನಮ್ಮ ಆನೆ ಸ್ವಲ್ಪ ಎದುರ್ತು, ಯಾಕೆ ಸುಳ್ಳು ಹೇಳಬಾರ್ದು. ನನಗೆ ಇದು ಸಿಕ್ಕಿದ್ದು 2013 ನನಗೆ ಸಿಕ್ಕಿದ್ದು. ಫಸ್ಟ್ ಮಾವುತ ನಾನೇ, ಯಾರಿಗಿಲ್ಲ. ನನ್ನ ಜೊತೆಲೇ ಮೊದಲು ಶಂಕರ್ ಅಂತ ಅವರು ನನ್ನ ಜೊತೆಲಿ ಕವಡಾಗಿ ಕೆಲಸ ಮಾಡ್ಕೊಂಡಿದ್ರು. ಆಮೇಲೆ ಅವ್ರ ಕಾರಣಾಂತರದಿಂದ ಅವರು ಬೇರೆ ಆನೆಗೆ ಹೋದರು. ಅಲ್ಲಿಂದ ಇದಕ್ಕೆ 3-4 ಕವಡಿಗಳು ಆಗಿದ್ದಾರೆ. ಅಲ್ಲಿಂದ ನಾನು ಒಬ್ಬನಿದ್ದೀನಿ. ಕವಡಿಗಳು ಎಲ್ಲ ಚೇಂಜ್ ಆಗ್ತಾ ಇದ್ದಾರೆ. ಅಂದರೆ ಈ ಕೆಲಸ ಮಾಡಿದ್ರೆ ನಾನು ಒಬ್ಬನೇ ಕೆಲಸ ಮಾಡ್ತಾಯಿದ್ದೀನಿ ಇದರಲ್ಲಿ. 2014ರಲ್ಲಿ ಎಷ್ಟು ಆನೆ ಹಿಡಿದ್ರಲ್ಲ ಒಟ್ಟಿಗೆ? ಅದು ಸುಮಾರು ಆಗಿದೆ. 2000 ನಾವು ಫಸ್ಟು ವರ್ಷ ದಸರಾಗೆ ಹೋಗಿರೋದು. ಇದರ ತಗೊಂಡು ಹೋಗಿದ್ದು ನಮ್ಮ ರಂಜನ್ ಸರ್ ಹೇಳಿದ್ರು, ಇದರಲ್ಲಿ ನೀನು ದಸರಾಗೆ ತಗೊಂಡು ಹೋಗಬೇಕು, ನೀನು ದಸರಾಗೆ ರೆಡಿ ಮಾಡ್ಬೇಕಂತ ಹೇಳಿದ್ರು. ನಾನು ದಸರಾಗೆ ರೆಡಿ ಮಾಡಿದೆ. ಆಗ ಮುಜಿಬು ಡಾಕ್ಟ್ರ್ ಇದ್ದರು. ಮುಜಿಬು ಡಾಕ್ಟ್ರ್ ಇದನ್ನ ದಸರಾಗೆ ಅದು ಅವರು ಹಾಕಿದ್ದು. ದಸರಾಗೆ ಇದು ಸೆಲೆಕ್ಟ್ ಆಗಿದೆ, ದಸರಾಗೆ ಹೋಗ್ಬೇಕಂತ ಫಸ್ಟ್ ವರ್ಷದಲ್ಲೇ ಹೋಗಿ ದಸರಾ ಮಾಡ್ಕೊಂಡು ಬಂದಿದೆ. ಅದು ಇಸ್ವಿ ಎಲ್ಲ ನಮಗೆ ಗೊತ್ತಾಗೋದಿಲ್ಲ. 2014 ಫಸ್ಟ್ ದಸರಾ ಬಂದಿದೆ. ಅದನ್ನು ಇದು ಫಸ್ಟ್ ಹೋಗಿದೆ, ಅದು ನೆಕ್ಸ್ಟ್ಗೆ ಬಂದಿದೆ ಅಷ್ಟೇ. ಟ್ರೈನಿಂಗ್ ಎಷ್ಟು 3 ತಿಂಗಳಾಯ್ತಾ 4 ತಿಂಗಳ? ಟ್ರೈನಿಂಗ್ ನಾವು ಕ್ರಾಲಲ್ಲಿ ಅದು ಹಂತವಾಗಿರ್ತದೆ. ಕ್ರಾಲಲ್ಲಿ ಅಂದರೆ ಈಗ ಕ್ರಾಲ್ ಒಳಗಡೆ ನಾವು ಈಗ ಸ್ಟಾರ್ಟಿಂಗ್ ಅಂತಂದು ಸೇರಿಸಿದ ಮೇಲೆ ಅದಕ್ಕೆ ನಾವು ಒಂದು ಫ್ರೀ ಆಗಿ ಬಿಟ್ಬಿಡ್ತೀವಿ. ಅದಕ್ಕೆ ನಾವು ಬರೀ ನಮ್ಮ ಭಾಷೆ ಹೇಳೋದು ಮಾತ್ರ. ಮಾತು ಈಗ ಕುಸರೆ ಕೊಡೋದಕ್ಕೆಲ್ಲ ದರೆ ಅಂತ ನಾವು ಹೇಳ್ತೀವಿ. ಅದೇ ಇದರಲ್ಲಿ ನಾವು ಹೇಳ್ಕೊಂಡಿರ್ತೀವಿ. ಲಾಸ್ಟ್ ಮಧ್ಯಂತ ಒಂದು 15 ದಿನ ಒಂದು 20 ದಿನ ಕಳೆದ ಮೇಲೆ ಮಧ್ಯೆ ಮುಂಡು ಬಿಡ್ತೀವಿ ನಾವು. ಈಗ ಮಧ್ಯೆ ಮುಂಡು ಬಿಟ್ಟಾಗ ನಮಗೆ ಇದು ಆನೆ ಹತ್ತಿರ ಸಿಗ್ತದೆ. ನಮಗೆ ಆನೆ ಇಲ್ಲಿ ಹತ್ತಿರ ಸಿಗ್ತದೆ. ನಮಗೆ ಅದಕ್ಕೆ ಮೈ ತಟ್ಟೋದು, ಅದು ಕಾಲು ಒರೆಸೋದು, ಅದು ಮುಖ ಒರೆಸೋದು, ಪ್ರತಿಯೊಂದು ಕೆಲಸ ನಾವು ಅದ್ರ ಒಳಗಡೆ ನಾವು ಕೆಲಸ ಹೇಳ್ತಾನೆ ಇರ್ತೀವಿ. ಆಮೇಲೆ ಅದು ಎಲ್ಲ ಇದು ನಮ್ಮ ಸಪ್ತಕ್ಕೆ ಅದೆಲ್ಲ ನಮಗೆ ಹೊಂದಾಣಿಕೆ ಆಗಿ ಬರೋ ಹೊತ್ತಿಗೆ ನಮಗೆ ಗೊತ್ತಾಯ್ತು, ಆನೆ ನಮಗೆ ನಮ್ಮ ತೊಟ್ಟಿಗೆ ಬಂದಿದೆ, ಪರವಾಗಿಲ್ಲ, ಇನ್ನು ನಾಳೆಯಿಂದ ಬೇರೆ ಕೆಲಸ ಹೇಳೋಣ, ಇದಕ್ಕೆ ಬೇರೆ ಥರವನ್ನೇ ಕೊಡೋಣ. ಆಮೇಲೆ ನಾವೇನು ಮಾಡ್ತೀವಿ, ಒಂದು ಸಲಾಮ್ ಫಸ್ಟಿಗೆ ಸಲಾಮ್ ಕೊಡ್ತೀವಿ. ಆಮೇಲೆ ಅಲ ಅದಿ 2 ಕೊಡಿ ನಾವು. ಆಗ 3 ಒಟ್ಟಿಗೆ ಒಂದೊಂದು ಮಾಡಿಸ್ಕೊಂಡು ಬಂದು ಏನಾಗ್ತದೆ, ಆಗ ಲಾಸ್ಟಿಗೆ ಒಂದೇ ಸಲ ಮಾಡಿಸ್ಬೇಕು. ಸಲಾಮ್ ಅಲ ಅದಿ ಒಂದೇ, ಅದು 2 ಕಾಲಲ್ಲಿ ನಿಲ್ಲಬೇಕದು. ಆ ಥರ ನಾವು ಅದಕ್ಕೆ ಟ್ರೈನಿಂಗ್ ಕೊಡ್ತಾ ಇರ್ತೀವಿ. ಮತ್ತು ಪುನಃ ಅದ್ರ ಒಳಗಡೆ ಏನಾಯ್ತದೆ ಅಂದರೆ, ಪುನಃ ಅಲ ಸಲಾಮ್ ಕುಲೆ ಕೂರಬೇಕು, ಹಿಂದುಗಡೆ ಕೂರಿಸ್ತೀವಿ ಇದನ್ನ. ಅದಾದಮೇಲೆ ಪುನಃ ಜೂಕು ಮಡ್ಡುಗಲ್ಲಿ ಕೊಟ್ಟುಬಿಟ್ಟು ಈ ಥರ ಹಿಂಗೆ ಜೂಕ್ ಮಾಡಿ ಸಲಾಮ್ ಮಾಡಬೇಕು. ಅದೆಲ್ಲ ಪ್ರತಿಯೊಂದು ಅದ್ರ ಒಳಗಡೆ ನಾವು ಕಲಿಸಿರ್ತೀವಿ. ಹೊರಗಡೆ ತೆಗೆದ ಮೇಲೆ 1-2 ದಿನ ನಾವು ಹತ್ರ ಸೇರೋದಿಲ್ಲ. ಯಾಕೆಂದರೆ ಆನೆಗಳನ್ನ ಪೊಸಿಷನ್ ನೋಡ್ಕೊತೀವಿ ನಾವು. ಆನೆಗಳು ಯಾವ ಇರ್ತದೆ, ಹೆಂಗಿರ್ತದೆ, ಎಲ್ಲ ನಮಗೆ ಏನಾದ್ರು ಅಟ್ಯಾಕ್ ಮಾಡೋಕೆ ಉಂಟಾ, ಇಲ್ಲ ನಮ್ಮನ್ನು ಸೇರಿಸ್ಕೊತದ, ಅದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಆನೆ ಮುಂದೆ ನೋಡ್ತೀವಿ. ಮುಂದೆ ಕಾಲಿಗೆ ಬೇಡಿ ಹಾಕಿರ್ತೀವಿ, ಸೈನ್ ಹಾಕಿರ್ತೀವಿ. ಹಿಂದ್ಗಡೆ ಕಾಲಿಗೆ ಒಂದು ಡೋಲ್ ಹಗ್ಗ ಕಟ್ಟಿರ್ತೀವಿ. ಕಟ್ಟಿ ಆದಮೇಲೆ ನೋಡ್ತೀವಿ, ನಮಗೆ ಗೊತ್ತಾಯ್ತದೆ. ರೇಸನ್ನು ಕಟ್ಟೋತ್ತಿಗೆ ನಮಗೆಲ್ಲ ಗೊತ್ತಾಯ್ತದೆ. ಅದು ನಮ್ಮ ಇದರಲ್ಲಿ ಹೊತ್ತಿಗೆ ಆಗ ನಾವೇನು ಮಾಡ್ತೀವಿ, ಆಗ ಮೇಲೆ ನಾವು ಸಡನ್ನೇ ಮುಂದೆ ಹೋಗೋಕ್ಕಾಗೋದಿಲ್ಲ. ಯಾವ ಆನೆ ಹತ್ರ ಯಾರಾದರೂ ಆಗಲಿ, ಯಾವ ಮಾವತನೇ ಆಗಲಿ, ಯಾರಾಗಲಿ ಮುಂದೆ ಹೋಗೋಕ್ಕಾಗೋದಿಲ್ಲ. ಹಿಂದೆ ಇಲ್ಲಿ ಈ ಪಾರ್ಸ ಉಂಟಲ್ಲ, ಈ ಪಾರ್ಸ ಸೈಡಲ್ಲಿ ಹೋಗಬೇಕು. ಈ ಪಾರ್ಸ ಸೈಡಲ್ಲಿ ಹೋದ್ಮೇಲೆ ಆನೆಗೆ ಗೊತ್ತಾಯ್ತದೆ. ಆನೆ ಎದುರೋದು, ಬೆಚ್ಚೋದು, ಏನೋ ಒಂದು ಕಿಟ್ಲದು ಮಾಡ್ಕೊಂಡಿರ್ತದೆ. ಕಾಡಾನೆ ಅಲ್ಲ ಅದು, ಎಲ್ಲ ಒಂದೇ ಸಲ ಇರೋದು, ಒಟ್ಟಿಗೆ ಬಂದುಬಿಡೋದಲ್ಲ ನಮ್ಮ ಜೊತೆಗೆ. ಅದೂ ಹಂತವಾಗಿ ಬರ್ತದೆ. ಆಮೇಲೆ ಹತ್ರ ಹೋಗಿ ನಾವು ಇಲ್ಲಿ ಈ ಪಾರ್ಸ ಉಂಟಲ್ಲ, ಅಲ್ಲಿ ಹೋಗಿ ತಟ್ತೀವಿ ನಾವು, ಸಬಾಸ್ ಅಂತ. ಹಾರೆ ಕಡೋ, ಹಾರೆ ಸಬಾಸ್ ಹಾರೆ ಮರ್ಕ ಅಂತ ಅಂದ್ಕೊಂಡು ನಾವು ಹತ್ರ ಹೋಗಿ ಸೇರ್ತೀವಿ. ಹತ್ರ ಸೇರಿದಂಗೆ ನಾವು ಕಣ್ಣು ಹತ್ರ ಹೋಗ್ಬಿಡ್ತೀವಿ. ಕಣ್ಣು ಸೈಡಲ್ಲಿ ಹೋಗಿ ಕಣ್ಣು ಒರೆಸ್ತೀವಿ. ಕಣ್ಣು ಒರೆಸಿದ್ರೆ ಅದಕ್ಕೆ ಒಂದು ಆಗ ಇವನು ನನ್ನ ಮಾವುತಾನೆ, ಬೇರೆಯವರಲ್ಲ ಅಂತ ಹೇಳ್ಬಿಟ್ಟು ಅದು ಇನ್ನು ನಮಗೆ ಏನು ಅದಕ್ಕೆ ಹತ್ತಿ ಕೂರೋದು,
ಅದನ್ನು ಪುನಃ ಹೊರಗಡೆ ಕೆಲಸ ಇಡ್ತೀವಿ. ಅದೇ ಅಲಾದಿನ ಒಳಗಡೆ ಏನು ಕೆಲಸ ಕೊಟ್ಟಿರ್ತೀವಿ ಅದೇ ಕೆಲಸನ ನಾವು ಹೊರಗಡೆ ಕೊಡ್ತೀವಿ. ಅಲ ಅಂದರೆ ನಾವು ಹತ್ತಕ್ಕೆ ಇದು ಇದು ಅಲ ಅಂದರೆ ನಮಗೆ ಹತ್ತಕ್ಕೆ ಇದು ಅಲ ಹೇಳೋದು ನಾವು. ಅದಿ ಅಂತ ಹೇಳಿದ್ರೆ ಅದಕ್ಕೆ ಅದಿಯಲ್ಲಿ ಹತ್ಬೋದು, ಅದಿಲ್ನ ಹತ್ತಿಸ್ತದೆ. ಅದಿ ಅಂತ ಹೇಳಿದ್ರೆ ಅದಿನೂ ಹತ್ತು ಬಂದು ನಾವು, ಯಾಕೆಂದರೆ ಸಡನ್ನೇ ನಮಗೆ ಕಾಡಾನೆ ಬಂದುಬಿಡ್ತಾರೆ. ನಾವು ಅದಿಲ್ಲ ಕೆಳಗೆ ಮಾತಾಗಿ ಕೆಳಗಿದ್ರೆ ಈ ಕಡೆಯಿಂದ ಹತ್ತಿ ಬಿಡ್ಬೋದು, ಮೇಲೆ ಆಮೇಲೆ ಕೂತು ಬಿಡ್ಬೋದು. ನಾವು ಆ ಪೊಸಿಷನಲ್ಲಿ ಆ ಕೆಲಸಗಳನ್ನ ನಾವು ಕಲಿಸೋದು. ಇದರಲ್ಲಿ ತಾಳ್ಮೆ ಎಷ್ಟು ಮುಖ್ಯ? ತಾಳ್ಮೆ ತುಂಬ ಬೇಕು ಇದಕ್ಕೆ. ತಾಳ್ಮೆ ತುಂಬಾ ಬೇಕು. ತಾಳ್ಮೆ ಭಾಳ ತುಂಬ ಇರಬಾರ್ದು, ಸ್ವಲ್ಪ ಗಡ್ಸಾಗಿನೇ ಇರಬೇಕು ಅದನ್ನು. ಯಾಕೆಂತ ಹೇಳಿದ್ರೆ ತಾಳ್ಮೆ ಫುಲ್ಲು ತಾಳ್ಮೆ ಆಗಿದ್ರೆ ಏನಾಯ್ತದೆ ಅಂದರೆ ಅದಕ್ಕೂ ಏಟೆ ಮಾವತನಗೂ ಏಟೆ. ಇದು ತಿರುಗಿ ಹೊಡ್ಬಿಟ್ರೆ ನಮ್ಮ ಕೈ ಸಿಗ್ತದ? ಯಾವುದೊಂದು ಮೂಲೆಗೆ ತಗೊಂಡೋಗಿ ನಮ್ಮನ್ನ ಬಿಸಾಡ್ಬಿಡ್ತದೆ ಅದು. ಅದಕ್ಕೆ ತಾಳ್ಮೆನೂ ಇರಬೇಕು, ಗಡುಸೂ ಇರಬೇಕು. ಗಡುಸು ಇರೋದು ಕಾಡಾನೆಗೆ, ತಾಳ್ಮೆ ಇರೋದು ನಮಗೆ. ಈಗ ನಿಮ್ಮಂಥವ್ರು ಬಂದು ಹೇಳ್ಬಿಡ್ತಾರೆ ಒಂದು ಫೋಟೋ ತಗೋಬೇಕು. ಈಗ ತಾಳ್ಮೆ ಇರತ್ತರ ಫೋಟೋ ತೊಗೊಳಕ್ಕಾಗೋದು, ಗಡಿಸಿದ್ರೆ ತಗೊಳಕ್ಕಾಗ್ತದ? ಇಲ್ಲ ಅಲ್ಲ, ಅದು ಯಾರನ್ನೇ ಸೇರಿಸೋದಿಲ್ಲ. ಈಗ ನೋಡಿ ನಮ್ಮಲ್ಲಿ ಸುಮಾರು ಆನೆಗಳೆಲ್ಲ ಇದೆ, ಸುಮಾರು ಆನೆ ಹತ್ರ ಫೋಟೋನ ಓಡಿಸ್ಕೊಡಕ್ಕೆ ಹೋಗೋದಿಲ್ಲ. ಹಂಗೆ ತಾಳ್ಮೆ ಇದ್ದಷ್ಟು ಒಳ್ಳೆಯದು. ತಾಳ್ಮೆನೂ ಇರಬೇಕು, ಭಯನೂ ಇರಬೇಕು, ಇಲ್ಲ ಗಡ್ಸೂ ಇರಬೇಕು. ಧನಂಜಯಂಗೆ ಯಾವ ರೀತಿ ಇಲ್ಲಿವರೆಗೆ ಟ್ರೈನ್ ಆಗಿದ್ದಾನೆ ಅಣ್ಣ? ಇಲ್ಲಿವರೆಗೆ ಎಲ್ಲ ಥರದ ಇದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀನಿ ನಾನು. ಪ್ರತಿಯೊಂದು ಟ್ರೈನಿಂಗ್ ಕೊಟ್ಟಿದ್ದೀನಿ. ಅದು ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು. ಆದರೆ ಮಾವುತ ಬಿಟ್ಟು ಮಾವುತನೇ ಇರಬೇಕಲ್ಲಿ. ಹೌದು, ಬೇರೆಯವ್ರನ್ನ ಸೇರಿಸಲ್ಲ. ಯಾಕಂದರೆ ಬೇರೆಯವ್ರನ್ನ ಯಾವ ಆನೆಗಳು ಸೇರಿಸೋದಿಲ್ಲ. ನೀವು ನಾನು ನಮ್ಮ ಕಾವಡಿ ಹೆಸರು ರಾಜಣ್ಣ ಅಂತ. ಹಾಂ, ಅವ್ರು ಎಷ್ಟು ವರ್ಷದಿಂದ ಇದ್ದಾರೆ ನಿಮ್ಮ ಜೊತೆ? ಅವರು ಈಗ ಒಂದು 2 ವರ್ಷ ಅವರು ನನ್ನ ಜೊತೆಗೆ ಬಂದಿದ್ದಾರೆ. ಧನಂಜಯನ್ ಜೊತೆ ಯಾವುದು ತುಂಬ ಕಷ್ಟ ಆಗಿರೋ ಕ್ಯಾಪ್ಚರಿಂಗ್ ಮಾಡಿದ್ರೆ ನೀವು? ಕ್ಯಾಪ್ಚರ್ಗೆ ನನಗೆ ಕಷ್ಟ ಆಗಿರೋದು ಯಾವುದಲ್ಲ, ನಾವು ಬರೀ ಹಗ್ಗ ಕಟ್ಟಿ ಇಳಿಸಿರೋದಲ್ಲ, ನಮಗೆ ಕಷ್ಟ ಆಗಿಲ್ಲ. ಎಲ್ಲ ಕೆಲಸಕ್ಕೆ ಭಾಗಿಯಾಗಿದೆ ನಾವು. ಇದಕ್ಕೆ ತುಮಕೂರಿಗೆ ಹೋಗಿದ್ದೋ, ತುಮಕೂರಿಗೆ ಇದು ಚಿರತೆ ಹಿಡಿಯಕ್ಕೆ ಹೋಗಿದ್ದೋ, ಚಿರತೆ ಹಿಡಿಯೋಕ್ಕೆ ಅಲ್ಲಿ ಹೋಗಿ ಬಂದಿದ್ವಿ. ಮತ್ತು ಅಲ್ಲಿದ ಹಾಸನದಲ್ಲಿ ಜಾಸ್ತಿ ಆನೆ ಹಿಡಿಯೋಕ್ಕೆ ಹೋಗಿರೋದು. ರಾಮನಗರ ಇಲ್ಲ, ರಾಮನಗರ ಹೋಗಿಲ್ಲ. ಹಾಸನಾಗ ಮಾತ್ರ ಅದು ಜಾಸ್ತಿ ಹೋಗಿರೋದು ಕೆಲಸಕ್ಕೆ. ಅಲ್ಲಿ 2 ತಿಂಗಳಿಂದ ಹೋಗಿದ್ರಲ್ಲ, ಯಾವುದು ಹೆಂಗಲ್ಲ ಹನುಮಂತ? ಇದು ಈ ಮೊಕನ ಅದು ಒಂದು ಆನೆಗೆ ಮಾತ್ರ ಹೋಗಿದ್ದು ನಾವು. ಮತ್ತೆ ಇದು ಕೆಂಗಲ್ ಹನುಮಂತ ದೇವೇಂದ್ರ ಮತ್ತಿಗೂಡಲ. ಹಾಂ, 2 ಆನೆಗೆ ಮಾತ್ರ ನಾವು ಹೋಗಿದ್ದು ಕೆಲಸಕ್ಕೆ. ಅದು 2 ಆನೆನೇ ಕೆಲಸ ಮಾಡ್ಕೊಂಡ್ಬಂದಿದ್ದೆ, ತೊಂದರೆ ಇಲ್ಲ. ನಿಮಗೆ ಯಾವ ಭಾಗದಲ್ಲಿ ಫೆಸಿಲಿಟಿ ಚೆನ್ನಾಗಿದೆ? ಹಾಸನ ಭಾಗನ ಇಲ್ಲ ಆ ಕಡೆ ನಮ್ಮ ಮಡಿಕೇರಿ ಭಾಗನ? ನಮಗೆ ಬಿಕ್ಕೋಡಲ್ಲಿ ಫೆಸಿಲಿಟಿ ಚೆನ್ನಾಗಿದೆ. ಬೇಚಲಟ್. ಅಲ್ಲಿ ಹೋದ್ರೆ ನೀವು ಏನೇನು ಕಷ್ಟ ಅನುಭವಿಸ್ತೀರಾ? ಅಲ್ಲಿ ಹೋದ್ರೆ ಬಿಕ್ಕೋಡಲ್ಲಿ ಹೋದರೆ ಎಲ್ಲ ಪ್ರತಿಯೊಂದು ನಮಗೆ ನಾವು ಹೇಳಿದ್ದನ್ನ ತಗೊಂಬಂದು ಕೊಡ್ತಾರೆ. ಊಟ ತಿಂಡಿ ಆಗಲಿ, ಬೆಳಿಗ್ಗೆ ನಮಗೆ ಫೆಸಿಲಿಟಿ ಮಾಡಿಕೊಡ್ತಾರೆ ಅವರು. ಈಗ ನಮಗೆ ಇವತ್ತು ಪೂರಿ ಕೊಟ್ಟರೆ ನಾಳೆ ಬೆಳಿಗ್ಗೆ ನಮಗೆ ಈ ಚಿತ್ರಾನ್ನ ಮಾಡ್ತಾರೆ. ಎಲ್ಲ ಪ್ರತಿಯೊಂದು ಐಟಮನ್ನು ಮಾಡಿಕೊಡ್ತಾರೆ. ಇನ್ನು ಬೇರೆ ಕಡೆ ನಾವು ಈಗ ಹೋಗಿದ್ದ ಜಾಗದಲ್ಲಿ ಸ್ವಲ್ಪ ಚಿಕ್ಕಮಗಳೂರು ಹತ್ರ ನಮಗೆ ಸ್ವಲ್ಪ ಊಟದಲ್ಲಿ ಸ್ವಲ್ಪ ತೊಂದರೆ ಆಯಿತು. ದಸರಾಗೆ ಕ್ಯಾಪ್ಚರಿಂಗ್ಗೆ ಡಿಫ್ರೆನ್ಸ್ ಇರ್ತದೆ ನಿಮಗೆ. ಆನೆದು ಮೆಂಟಾಲಿಟಿ ಹೆಂಗೆ ಕಂಟ್ರೋಲ್ ಮಾಡ್ತೀರಾ? ಈಗ ಕ್ಯಾಪ್ಚರಿಂಗ್ ಹೋದ್ರೆ ಅಗ್ರೆಸಿವ್ ಆಗಿರ್ಬೇಕು, ದಸರಾಗ್ ಬಂದ್ರೆ ಅದೇ ನೀವು ಹೇಳಿದ್ರಲ್ಲ ಫೋಟೋ ಹೊಡಿಸ್ಬೇಕು, ಕೂಲ್ ಆಗಿರ್ಬೇಕು ಅಂತ. ಯಾವ ತರ ಕಂಟ್ರೋಲ್ ಮಾಡ್ತೀರಾ ಅದ್ರ ಮೈಂಡ್ ಸೆಟ್ ನ? ಯಾವುದು ಆನೆದು ಮೈಂಡ್ ಸೆಟ್ ಹೆಂಗ್ ಕಂಟ್ರೋಲ್ ಮಾಡ್ತೀರಾ? ಅಣ್ಣ, ದಸರಾದ ರೂಟೇ ಬೇರೆ, ಇದೇ ಬೇರೆ. ಅದೇನೆ ಇದರಲ್ಲಿ ಸ್ಟ್ರಾಂಗ್ ಆಗಿರ್ತಾರೆ, ದಸರಾದಲ್ಲಿ ಯಾರು ಕೂಲ್ ಆಗಿರ್ತಾರೆ. ಯಾಕೆಂದ್ರೆ ಅದೆಲ್ಲ ನಮ್ಮ ಕೆಲಸನೇ ಗೊತ್ತಾಗ್ಬಿಡ್ತದೆ. ಯಾವ ರೀತಿ ನೀವು ಟ್ರೈನಿಂಗ್ ಮಾಡ್ತೀರಾ ಅದಕ್ಕೆ ನಾವು ಏನಿಲ್ಲ, ಎಲ್ಲ ಕಾಲಲ್ಲಿ ಆಪ್ಷನ್. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಕಾಡಿನ ದೇವತೆ. ಮೇನು ನಮಗೆ ಕಾಡಿನ ದೇವತೆ ತಾಯಿ ಚಾಮುಂಡೇಶ್ವರಿ. ಅಲ್ಲಿ ಹೋದ್ಮೇಲೆ ಅವರು, ಇಲ್ಲಿ ಬಂದಮೇಲೆ ಅವರು. ನಮಗೆ ಬೇಕಾಗಿರೋದು ನಮಗೆ ಕಾಡಿನ ದೇವತೆ ಮಾತ್ರ. ನಮಗೆ ಅಮ್ಮಳೆ ದೊರೆ, ಸಾಲಿಕರಯ್ಯ ಮತ್ತು ಅಮ್ಮಳೆ ಸೌಡಮ್ಮ ನಮಗೆ ಮೇನು ಬೇಕಾಗಿದೆ ಇಲ್ಲಿ. ಅಲ್ಲಿ ಹೋದ್ಮೇಲೆ ಅದು ಅವರಿಗೆ, ಅದು ತಾಯಿ ಚಾಮುಂಡೇಶ್ವರಿ ಅವರು ನೋಡ್ಕೊಳ್ಳೋದು ಅವರು. ಈಗ ನಮ್ಮನ್ನ ಈಗ ಹಾಸ್ಟೆಲ್ಗೆ ಹಾಕೋದಿಲ್ವ, ಆ ಥರ ಈ ಹಾಸ್ಟೆಲ್ಗೆ ಹಾಕಿದ ಮೇಲೆ ಅವರು ನಮ್ಮ ಮಕ್ಕಳನ್ನ ಅವರು ನೋಡೋದು. ನಾವು ಎಲ್ಲರೂ ವಾರಕ್ಕೆ ಒಂದ್ಸಲ ತಾನೇ ಹೋಗಿ ನೋಡ್ಕೊಂಡು ಬರೋದು.
ಆ ಥರ ನಮಗೆ ಇಲ್ಲಿ ಇವರು ನಮಗೆ ಮೇನ್ ಬೇಕಾಗಿರೋರೆ ನಮ್ಮ ಅಮ್ಮಳೆ ಇದ್ರೆ ಅಮ್ಮಳೆ ಅಮ್ಮ ಅಮ್ಮಳೆ ಅಜ್ಜಯ್ಯ ಸಾಲಿಕರಯ್ಯ ಅಲ್ಲಿಂದ ಅಮ್ಮಳೆ ಸೌಡಮ್ಮ ಇವರು ಮಾತ್ರ ನಮಗೆ ಇಲ್ಲಿ ಪಾರ ಮೂಲ ದೇವರು ನಮಗೆ. ನಾನು ನಿಮ್ಗೆ ಕೇಳಿದ್ದು ಅವಾಗಲೇ ನೀವು ಕ್ಯಾಪ್ಚರಿಂಗ್ ಹೋಗಿದ್ರಲ್ವಾ, ನಿಮಗೆ ಕಷ್ಟ ಆಗಿರೋ ಕ್ಯಾಪ್ಚರಿಂಗ್ ಯಾವುದು ಅಂತ? ನನಗೆ ಯಾವ ಕಷ್ಟ ಆಗಿಲ್ಲ. ಕಷ್ಟ ಹಾಕೋದು ಬಿಟ್ಟಿಲ್ಲ, ಅದು ಬಿಟ್ಟೇ ಇಲ್ಲ. ನಿಮ್ಮ ಕರಡಿ ಕ್ಯಾಪ್ಚರಿಂಗ್ ಯಾವ ಥರ ಇತ್ತು? ಕರಡಿ ಕ್ಯಾಪ್ಚರಲ್ಲಿ ಏನಾಯ್ತು ಅಂದರೆ ವಸಂತ ಆನೆ ತಗೊಂಡೋದ. ಆನೆ ತಗೊಂಡೋಗಿ ಡಾಟ್ ಮಾಡಿಸಿದ್ದಾನೆ. ಡಾಟ್ ಮಾಡಿಸಾದ್ಮೇಲೆ ಪುನಃ ಅದು ರೋಡಿಗೆ ಇಳ್ತಲ್ಲ, ರೋಡಿಗೆ ಇಳಿದಾದ್ಮೇಲೆ ಸುಗ್ರೀವ ನಮ್ಮ ಎರಡನೇ ತಗೊಂಡೋಗಿದ್ದ. ನಮ್ಮ ಆನೆ ಸ್ವಲ್ಪ ಎದುರ್ತು, ಯಾಕೆ ಸುಳ್ಳು ಹೇಳಬಾರ್ದು. ನಮ್ಮ ಆನೆ ಸ್ವಲ್ಪ ಹಿಂದ್ಗಡೆ ಬಂದುಬಿಡ್ತು. ಆಗ ಸುಗ್ರೀವನ ಹೋಗಿದೆ, ಸುಗ್ರೀವನ ಹೋಗಿ ಹಿಡಿಯೋಕೆ ಹೋಗಿದೆ, ಸುಗ್ರೀವನ ಹಿಂದೆ ಬಂದುಬಿಟ್ಟಿದೆ. ಆದರೂ ಹಿಂದ್ಗಡೆ ಬಂದು